ಹಾಯ್ ಫ್ರೆಂಡ್ಸ್, ಎಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬ ಹೆಲ್ದಿಯಾದ ಫ್ಲ್ಯಾಕ್ಸ್ ಸೀಡ್ ಲಡ್ಡು ಹೇಗೆ ಮಾಡೋದಂತ ತೋರಿಸ್ತೇನೆ. ಫ್ಲ್ಯಾಕ್ಸ್ ಸೀಡ್ ಅಂದರೆ ಅಗಸೆ ಬೀಜ. ಇದರಿಂದ ಸುಲಭವಾಗಿ ಹಾಗೆ ಪೌಷ್ಟಿಕಾಂಶ ಯುಕ್ತವಾದ ಒಂದು ಲಡ್ಡು ಹೇಗೆ ಮಾಡೋದಂತ ಈಗ ತೋರಿಸ್ತಾ ಇದ್ದೇನೆ. ಮೊದಲಿಗೆ 1 ಕಪ್ನಷ್ಟು ಬಾದಾಮಿಯನ್ನು ಈ ರೀತಿಯಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಇದು ಪೂರ್ತಿ ರೋಸ್ಟ್ ಆದಮೇಲೆ ಇದನ್ನು ತೆಗೆದಿಡುವ. ಇನ್ನು ಇದೇ ರೀತಿ ಅರ್ಧ ಕಪ್ನಷ್ಟು ಬಿಳಿ ಎಳ್ಳನ್ನು ಕೂಡ ರೋಸ್ಟ್ ಮಾಡಿಕೊಳ್ಬೇಕು. ಇದೆಲ್ಲವನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ, ಯಾವುದೇ ತುಪ್ಪ ಅಥವಾ ಎಣ್ಣೆ ಹಾಕಿಕೊಳ್ಳಿಲ್ಲ. ಎಳ್ಳು ಕೂಡ ಚೆನ್ನಾಗಿ ರೋಸ್ಟ್ ಆಯಿತು. ಈಗ 1 ಕಪ್ನಷ್ಟು ಗೇರು ಬೀಜವನ್ನು ರೋಸ್ಟ್ ಮಾಡಿಕೊಳ್ಬೇಕು. ಗೇರು ಬೀಜ ಪೂರ್ತಿಯಾಗಿ ರೋಸ್ಟ್ ಆಗಿದೆ, ಇದನ್ನು ತೆಗೆದಿಡುವ. ಹೀಗೆ 1 ಕಪ್ನಷ್ಟು ನೆಲಕಡಲೆಯನ್ನು ಕೂಡ ರೋಸ್ಟ್ ಮಾಡಿಕೊಳ್ಬೇಕು. ಇದು ಸರಿಯಾಗಿ ಪೂರ್ತಿ ರೋಸ್ಟ್ ಆಗದಿದ್ದರೆ ಇದನ್ನು ಪುಡಿ ಮಾಡುವಾಗ ಇದು ಎಣ್ಣೆ ಬಿಡ್ತದೆ, ಹಾಗಾಗಿ ಪೂರ್ತಿಯಾಗಿ ರೋಸ್ಟ್ ಆಗಬೇಕು. ಇನ್ನು ಇದಕ್ಕೆ ಮೇಯ್ನ್ ಆಗಿ ಬೇಕಾದ 2 ಕಪ್ನಷ್ಟು ಅಗಸೆ ಬೀಜವನ್ನು ರೋಸ್ಟ್ ಮಾಡ್ತಾ ಇದ್ದೇನೆ. ಇದು ಕೂಡ ಪೂರ್ತಿಯಾಗಿ ರೋಸ್ಟ್ ಆಗಬೇಕು. ಈಗ ರೋಸ್ಟ್ ಮಾಡಿದ ಎಲ್ಲ ಐಟಮ್ಸ್ ಅನ್ನು ಒಟ್ಟಿಗೆ ಹಾಕಿಕೊಂಡ್ರೆ ಅದು ಚೆನ್ನಾಗಿ ಹುಡಿ ಆಗುದಿಲ್ಲ. ಆದ್ದರಿಂದ ಮೊದಲು ರೋಸ್ಟ್ ಮಾಡಿದ ಬಾದಾಮಿಯನ್ನು ನಾನಿಲ್ಲಿ ಹುಡಿ ಮಾಡ್ತಾ ಇದ್ದೇನೆ. ಇನ್ನು ಇದಕ್ಕೆ ರೋಸ್ಟ್ ಮಾಡಿದ ನೆಲಕಡಲೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈ ರೀತಿ ಚೆನ್ನಾಗಿ ಹುಡಿಯಾಗಿ ಬಂದಿದೆ. ಇನ್ನು ಇದಕ್ಕೆ ಎಳ್ಳು ಕೂಡ ಹಾಕಿಕೊಂಡು ಹುಡಿ ಮಾಡಿಕೊಳ್ಬೇಕು. ಹಾಗೆ 1 ಕಪ್ನಷ್ಟು ರೋಸ್ಟ್ ಮಾಡಿದ ಗೇರು ಬೀಜವನ್ನು ಕೂಡ ಹಾಕ್ತಾ ಇದ್ದೇನೆ. ರುಚಿಗೆ ಸ್ವಲ್ಪ ಏಲಕ್ಕಿಯನ್ನು ಕೂಡ ಹಾಕಿಕೊಳ್ಳಬಹುದು. ಕೊನೆಯಲ್ಲಿ ರೋಸ್ಟ್ ಮಾಡಿದ ಅಗಸೆ ಬೀಜವನ್ನು ಕೂಡ ಹಾಕ್ತಾ ಇದ್ದೇನೆ. ಇದೆಲ್ಲವನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುವ. ಬೇಕಿದ್ರೆ ಬೆಲ್ಲವನ್ನು ಕೂಡ ಒಟ್ಟಿಗೆ ಹಾಕಿ ಪುಡಿ ಮಾಡಿಕೊಳ್ಳಬಹುದು. ನಾನಿಲ್ಲಿ ಬೆಲ್ಲ ಸೆಪರೇಟ್ ಆಗಿ ಪುಡಿ ಮಾಡಿ ಹಾಕ್ತಾ ಇದ್ದೇನೆ. ಇಷ್ಟು ಬೀಜಗಳಿಗೆ 2.5 ಕಪ್ನಷ್ಟು ಬೆಲ್ಲ ಬೇಕಾಗ್ತದೆ. ಅದನ್ನೆಲ್ಲ ಪುಡಿ ಮಾಡುವಾಗಲೇ ಬೇಕಿದ್ರೆ 2.5 ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಬಹುದು. ಇನ್ನಿದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಬೇಕಿದ್ರೆ ಅರ್ಧ ಕಪ್ನಷ್ಟು ತುಪ್ಪ ಕೂಡ ಹಾಕಿಕೊಳ್ಳಬಹುದು. ಬೆಲ್ಲ ಒಳ್ಳೆ ಅಂಟಿದ್ರೆ ಅದುವೇ ಸಾಕಾಗ್ತದೆ. ಈ ರೀತಿ ಒಂದೊಂದೇ ಉಂಡೆಗಳನ್ನು ಮಾಡಿಕೊಳ್ಳಬಹುದು. ಇದನ್ನು 10 ದಿನಗಳ ತನಕ ಸ್ಟೋರ್ ಮಾಡಿಕೊಳ್ಳಬಹುದು. ನನಗೆ ಇಲ್ಲಿ 38ರಿಂದ 40 ಉಂಡೆಗಳಾಗಿದೆ. ನೀವು ಕೂಡ ಒಮ್ಮೆ ಈ ಹೆಲ್ದಿಯಾದ ಫ್ಲ್ಯಾಕ್ಸ್ ಸೀಡ್ ಲಡ್ಡುವನ್ನು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.